ಪ್ರತಿಭಟನೆ ಮಾಡಲಿಕ್ಕೂ ಅನುಮತಿ ಕೊಡೋದು. ಹೌದು, ಅದು ಇವತ್ತು ಏನು ಹಿಂದೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದಿದ್ರಲ್ಲ, ಇವತ್ತು ಸಿದ್ದರಾಮಯ್ಯನ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ನಡೆದಿದೆ. ಸಿದ್ದರಾಮಯ್ಯನವರು ಈ ರೀತಿ ಯುವಕರು ತಮ್ಮ ಬೇಡಿಕೆ ಬೇಡಬೇಕಲ್ರಿ, ಯಾರ್ಯಾರಿಗೂ ಪರ್ಮಿಷನ್ ಕೊಡ್ತಾರೆ. ಆದರೆ ಹುಡುಗರು ತಮ್ಮ ಈಗ ನೋಡ್ರಿ, ಅವರು ನಾವೇ ಆತ್ಮಹತ್ಯೆ ಮಾಡ್ಕೋತೀವಿ ಅನ್ನೋದು ಸ್ವಚ್ಛ ಮರಣ ಅದನ್ನು ಮಾಡ್ತೀವಿ ಅನ್ನೋಂಥ ಪರಿಸ್ಥಿತಿಗೆ ಯುವಕರು ಬಂದಾರ. ಮತ್ತು ನೀವು ಯುವಕರದ ಹೋರಾಟದ ಒಂದು ಹಕ್ಕೇನಿದೆ ಪ್ರಜಾತಂತ್ರದಾಗ, ಎಂತಿಂಥ ದೇಶದ್ರೋಹಿಗಳ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾರೆ ಇವರು. ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಥ ಹೋರಾಟಗಳಿಗೆ ನಮ್ಮ ಪೊಲೀಸ್ ಇಲಾಖೆ ಅನುಮತಿ ಕೊಡ್ತದೆ. ನಿರುದ್ಯೋಗ ಯುವಕರು ತಮ್ಮ ಭವಿಷ್ಯದ ಬಗ್ಗೆ ನೋಡ್ರಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಶಿಕ್ಷಣ ಕಲ್ತಿರ್ತಾರೆ. ಅವರಿಗೆ ಇವತ್ತು ನೌಕರಿ ಇಲ್ಲ ಅಂದರೆ ಅವ್ರು ಏನು ಮಾಡಬೇಕು? ಏನು ಅವ್ರೇನು ದಯಾಮರಣ ಏನು ಇದನ್ನು ಬೇಡ್ತಾ ಇದ್ದಾರೆ, ಅದನ್ನಾದರೂ ಕೊಡಲಿ, ಅದರೇ ಅನುಮತಿ ಕೊಡಲಿ. ಅಂದರೆ ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ. ಅದಕ್ಕೆ ನಾವು ಯುವಕರ ಜೊತೆ ಇರ್ತೀವಿ. ಆ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತೀವಿ. ಅಷ್ಟೇ ಅಲ್ಲ, ಮುಂದಿನ ತಿಂಗಳು ನಾನು ಒಳ್ಳೆಯ ಒಂದು ಮುಹೂರ್ತ ನೋಡಿ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಒಂದು ವಿಚಾರವನ್ನು ಪ್ರಾರಂಭ ಮಾಡಿದ್ದೀವಿ. ಹಿಂದುತ್ವದ ಎಲ್ಲ ಹಿಂದೂಗಳ ಒಂದು ಸಭೆ ಅಲ್ಲಲ್ಲಿ ಜಿಲ್ಲಾವಾರು ಮಾಡ್ತಾಯಿದ್ದೀನಿ. ಮೊದಲು ಕೋಲಾರ ಜಿಲ್ಲೆಯಿಂದ ನಮ್ಮ ಏನಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ವಿಘ್ನೇಶ್ವರ ದೇವಸ್ಥಾನ, ಅಲ್ಲಿ ಪೂಜೆ ಮಾಡಿ ಇಡೀ ಕರ್ನಾಟಕ ಪ್ರವಾಸ ಮಾಡ್ತೀನಿ. ನನ್ನ 3 ಉದ್ದೇಶ: ಒಂದು ಹಿಂದುತ್ವ, ಒಂದು ನಿರುದ್ಯೋಗ, 3ನೇದು ಅಭಿವೃದ್ಧಿ. ಈ 3 ವಿಷಯ ತಗೊಂಡು ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಅನ್ನೋಂಥ ಅಭಿಪ್ರಾಯವನ್ನು ಜನರನ್ನು ತಗೋತಾರೆ.